ಬಂಧಿಸಲು ಹೋದಾಗ ಬಿಟ್ಕಾಯಿನ್ ಕೇಸ್ ಆರೋಪಿ ಎಸ್ಕೇಪ್ ಆಗಿರುವಂತಹ ಘಟನೆ ಇದು. ಬಂಧಿಸೋದಕ್ಕೆ ಹೋದಾಗ ಬಿಟ್ಕಾಯಿನ್ ಆರೋಪಿ ಎಸ್ಕೇಪ್ ಆಗಿರುವಂತಹ ಘಟನೆ. ಪೊಲೀಸರಿಗೆ ಕಾರ್ನಿಂದ ಡಿಕ್ಕಿ ಹೊಡೆದು ಡಿವೈಎಸ್ಪಿ ಶ್ರೀಧರ್ ಪರಾರಿ. ಇನ್ನೇ ನಗರದ ಕಾಫಿ ಬೋರ್ಡ್ ಸಿಗ್ನಲ್ ಬಳಿ ನಡೆದಿರುವಂತಹ ಘಟನೆ. ಬಿಟ್ಕಾಯಿನ್ ಕೇಸ್ನ ಆರೋಪಿ ಆಗಿರುವಂತಹ ಶ್ರೀಧರ್ ಪೂಜಾರ್ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿತ್ತು. ಜಾಮೀನು ಅರ್ಜಿ ವಜಾ ಆದ ಹಿನ್ನೆಲೆಯಲ್ಲೇ ಪೊಲೀಸರು ಬಂಧಿಸೋದಕ್ಕೆ ತೆರಳಿದ್ರು. ವಿಶೇಷ ತಂಡದ ಇನ್ಸ್ಪೆಕ್ಟರ್ ಅನಿಲ್ ನೇತೃತ್ವದ ತಂಡ ತೆರಳಿತ್ತು. ಕಾರ್ನಿಂದ ಡಿಕ್ಕಿ ಹೊಡೆದು ಶ್ರೀಧರ್ ಪರಾರಿಯಾಗಿದ್ದಾರೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಿಟ್ಕಾಯಿನ್ ಕೇಸ್ನ ಆರೋಪಿಯಾಗಿದ್ದು ಡಿವೈಎಸ್ಪಿ ಶ್ರೀಧರ್. ಪೊಲೀಸರಿಗೆ ಕಾರ್ನಿಂದ ಡಿಕ್ಕಿ ಹೊಡೆದು ಡಿವೈಎಸ್ಪಿ ಶ್ರೀಧರ್ ಪರಾರಿಯಾಗಿರುವಂತಹ ಘಟನೆ ನಿನ್ನೆ ನಗರದ ಕಾಫಿ ಬೋರ್ಡ್ ಸಿಗ್ನಲ್ ಬಳಿ ನಡೆದಿದೆ. ಶ್ರೀಧರ್ ಪೂಜಾರ್ ಬಿಟ್ಕಾಯಿನ್ ಕೇಸ್ನ ಆರೋಪಿ, ಡಿವೈಎಸ್ಪಿ ಆಗಿದ್ರು. ಜಾಮೀನು ಅರ್ಜಿ ವಿಚಾರಣೆ ಇತ್ತು, ಅದನ್ನು ಕೋರ್ಟ್ ವಜಾಗೊಳಿಸಿ ಆದೇಶ ಕೊಟ್ಟ ಹಿನ್ನೆಲೆಯಲ್ಲಿ ಅವ್ರನ್ನ ಬಂಧಿಸಬೇಕಾಗಿತ್ತು. ಹೀಗಾಗಿ ಪೊಲೀಸರು ಬಂಧಿಸೋದಕ್ಕೆ ತಂಡ ಸಮೇತ ತೆರಳಿದ್ರು. ವಿಶೇಷ ತಂಡದ ಇನ್ಸ್ಪೆಕ್ಟರ್ ಅನಿಲ್ ನೇತೃತ್ವದ ತಂಡ ತೆರಳಿತ್ತು. ಆ ಸಂದರ್ಭ ಶ್ರೀಧರ್ ಪೂಜಾರ್ ಕಾರ್ನಿಂದ ಪೊಲೀಸರಿಗೆ ಡಿಕ್ಕಿ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ದಾಖಲಾಗಿದೆ.